ಇನ್ನು ಮೆಟ್ರೋ ಪ್ರಯಾಣ ದರ ಹೆಚ್ಚಳ ಆಗಿರೋದ್ರಿಂದ ನಮ್ಮ ಮೆಟ್ರೋಗೂ ಕೂಡ ಸಂಕಷ್ಟ ಆಗಿದೆ. ಕಾರಣ ಏನು ಅಂತಂದರೆ ಪ್ರಯಾಣಿಕರು ಮೆಟ್ರೋದಿಂದ ವಿಮುಖರಾಗ್ತಾ ಇದ್ದಾರೆ, ಬರ್ತಾ ಇಲ್ಲ. ಮೆಟ್ರೋ ಪಾಸನ್ನು ಕೂಡ ತೆಗೆದುಕೊಳ್ತಾ ಇಲ್ಲ. BMTC ದಿನದ ಪಾಸ್ ಇರೋದು 80 ರೂಪಾಯಿ, ವಾರದ ಪಾಸ್ ಇರೋದು 350 ರೂಪಾಯಿ. ಮೆಟ್ರೋದ ಒನ್ ಡೇ ಪಾಸು 150ರಿಂದ 300 ರೂಪಾಯಿ ಏರಿಕೆಯಾಗಿರೋದು 300 ರೂಪಾಯಿ ಆಗಿದೆ. ಈಗ 3 ದಿನದ ಪಾಸು 5 ದಿನದ ಪಾಸ್ನಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಿದೆ. ಇದರಿಂದ ಪಾಸ್ ಖರೀದಿ ಮಾಡ್ತಾ ಇಲ್ಲ, ಬದಲಾಗಿ ಮೆಟ್ರೋದಿಂದ BMTCಯ ಕಡೆಗೆ ಜನ ಮುಖ ಮಾಡ್ತಾ ಇದ್ದಾರೆ. ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಅಂದರೆ ಪ್ರೈಸ್ ಹೈಕ್ ಆಗೋದು ಬಿಫೋರಿಗೂ ಈಗಕ್ಕೂ ದೊಡ್ಡ ಮಟ್ಟದ ವ್ಯತ್ಯಾಸ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸತ್ತಾರ್ ಫೋನ್ ಸಂಪರ್ಕದಲ್ಲಿ. ಸತ್ತಾರ್, ಯಾವ ಪ್ರಮಾಣದಲ್ಲಿ ಇಳಿಕೆಯಾಗಿದೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ? ಅಂದರೆ ಎಷ್ಟು ಪರ್ಸೆಂಟೇಜ್ ಅಂದಾಜು ಸಿಕ್ಕಿದೆಯಾ ಮೆಟ್ರೋಗೆ? ಖಂಡಿತ ರಕ್ಷತ್, ಖುದ್ದು BMRCL MDR ಆಗಿರುವಂತಹ ಮಹೇಶ್ವರ್ ಅವರು ಹೇಳುವಂತೆ 10% ಕಡಿಮೆ ಆಗಿದೆ. ಅಂದ್ರೆ ನಿತ್ಯವೂ ಕೂಡ 8 ಲಕ್ಷ ಸಂಚಾರ ಮಾಡ್ತಿದ್ದಂತಹ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ 10% ಅಂದ್ರೆ 80,000 ಕಡಿಮೆ ಆಗಿದೆ. ಬಟ್ ನಮ್ಗೆ ಸಿಗ್ತಿರುವಂತಹ ಇನ್ನೊಂದು ಮಾಹಿತಿಯ ಪ್ರಕಾರ ಸರಿಸುಮಾರು 15% ಕಡಿಮೆ ಆಗಿದೆ. ಅಂದ್ರೆ 1,20,000 ಪ್ರಯಾಣಿಕರು ನಿತ್ಯವೂ ಕೂಡ ಕಡಿಮೆ ಆಗಿದ್ದಾರೆ. ಅಂದ್ರೆ BMTC ಕಡೆ ಮುಖ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಈಗ ಪಾಸ್ ವಿಚಾರವಾಗಿ ನೋಡೋದಾದ್ರೂ ಕೂಡ ಮೆಟ್ರೋ ಪ್ರಯಾಣಿಕರ ದಟ್ಟಣೆಯನ್ನು ಕಡಿಮೆ ಮಾಡಲು ಸ್ಟೇಷನ್ ನಿಲ್ದಾಣಗಳಲ್ಲಿ ಪ್ರಯಾಣಿಕರ ದಟ್ಟಣೆ ಕಡಿಮೆ ಆಗುವ ಕಾರಣಕ್ಕೆ ಮೆಟ್ರೋ ಪಾಸ್ ಅನ್ನು ಕೂಡ BMRCL ಪರಿಚಯಿಸಿತು. ಅಂದ್ರೆ ದಿನಕ್ಕೆ 150 ಇದ್ದಂತಹ ಏನು ಒಂದು ದಿನದ ಪಾಸ್ ಇದೀಗ 300 ಇದೆ. ಬಟ್ ಇತ್ತ BMTC ನೋಡೋದಾದ್ರೆ ದಿನದ ಪಾಸ್ ಇರೋದು 80 ರೂಪಾಯಿ, ವಾರದ ಪಾಸ್ 350 ರೂಪಾಯಿ ಇದೆ. ಜನರು ಒಂದು ಕಡೆ ದಿನದ ಟಿಕೆಟ್ ರೇಟ್ ವಿಚಾರವಾಗಿ BMTC ಹತ್ರ ಶಿಫ್ಟ್ ಆಗ್ತಾ ಇದ್ದಾರೆ, ಮತ್ತೊಂದು ಕಡೆ ಮೆಟ್ರೋ ಪಾಸ್ ವಿಚಾರವಾಗಿಯೂ ಕೂಡ ಜನರು ಇದೀಗ ಹಿಂದೆಟಾಗ್ತಾ ಇರುವಂತದ್ದು ಮತ್ತೆ BMTC ಹತ್ರ ಮುಖ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ರಕ್ಷತ್, ಮತ್ತೊಂದು ವಿಚಾರ ಏನಂದ್ರೆ ಈಗಾಗಲೇ 10% ಕಡಿಮೆ ಆಗಿದೆಲ್ಲ, ಅದು ಜನವರಿ ತಿಂಗಳ ಅವರೇಜ್ ಪ್ರಯಾಣಿಕರ ಮೇಲೆ. ವಾಸ್ತವವಾಗಿ ಫೆಬ್ರವರಿ ಮಾರ್ಚ್ ತಿಂಗಳ ಹೆಚ್ಚು ಜನ ಮೆಟ್ರೋದಲ್ಲಿ ಪ್ರಯಾಣಿಸ್ತಾರೆ. ಅದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಒಂದು ಕಡೆ ಬಿಸಿಲು ಇರೋದ್ರಿಂದ ಜನರು ಸಹಜವಾಗಿ ಹೆಚ್ಚು ಮೆಟ್ರೋದತ್ತ ಪ್ರಯಾಣ ಮಾಡಬೇಕಾಗಿತ್ತು. ಬಟ್ ಕಳೆದ ತಿಂಗಳಿಗೆ ಹೋಲಿಕೆ ಮಾಡಿದ್ರೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ನಿತ್ಯ ಕೂಡ 1 ಲಕ್ಷದಷ್ಟು ಕಡಿಮೆ ಆಗ್ತಾರೆ. ಸಹಜವಾಗಿ BMRCL ಕೂಡ ಇದೀಗ ಆತಂಕ ಉಂಟಾಗಿರುವಂತದ್ದು. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.